ನಾಪತ್ತೆಯಾಗಿದ್ದಂತಹ ವರುಣ ಕರುನಾಡಿನಲ್ಲಿ ಕೊನೆಗೂ ಕೂಡ ಪ್ರತ್ಯಕ್ಷವಾಗಿದ್ದಾನೆ. ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಡ್ಯಾಂಗಳ ಒಳಹರಿವು ಕೂಡ ಏರಿಕೆ ಆಗ್ತಿದೆ. ಸದ್ಯ ಮಳೆ ಆಗ್ತಾ ಇರೋದ್ರಿಂದ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಲ್ಲ ಎನ್ನುವಂತಹ ಮಾತುಗಳು ಕೇಳಿಬರುತ್ತಿದೆ. ಇದೇ ವೇಳೆ ಭವಿಷ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರದಂತೆ ಸರ್ಕಾರ ಕೂಡ ಶಾಶ್ವತ ಪರಿಹಾರ ಕ್ರಮದತ್ತ ಹೆಜ್ಜೆ ಇಟ್ಟಿದ್ದು, ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಡಿಯುವ ನೀರಿಗೆ ಇಲ್ಲ ಯಾವುದೇ ಸಂಕಷ್ಟ. ತಜ್ಞರ ಸಲಹೆಗಳ ಮೊರೆ ಹೋದ ಸರ್ಕಾರ. ಗೈಡ್ಲೈನ್ಸ್ ಹಾಗೂ ಸಮಿತಿ ರಚಿಸುವಂತೆ ಸಲಹೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿದ್ದ ಕುಡಿಯುವ ನೀರಿನ ಸಮಸ್ಯೆ ಆತಂಕ ದೂರವಾಗಿದೆ. ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಳವಾಗ್ತಾ ಇದೆ. ಸದ್ಯ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಸರ್ಕಾರವು ಎಚ್ಚರಿಕೆಯನ್ನು ವಹಿಸಿದ್ದು, ಈ ಸಮಸ್ಯೆ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಮಾಡ್ತೀವಿ. ಈಗ ಕೆರೆಗಳಿಗೆ ತುಂಬಿಸೋದಕ್ಕೆ ಏನ್ ಬೇಕೋ ಅದಕ್ಕೆ ನಾವು ಮಾಡಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ಟರು ಕುಡಿಯೋ ನೀರು ಅದನ್ನ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಹೌದು, ಸರ್ಕಾರ ತಾತ್ಕಾಲಿಕ ರಿಲೀಫ್ಗಿಂತ ನೀರಿನ ಸಂರಕ್ಷಣೆ ಹಾಗೂ ನೀರಿನ ಪೂರೈಕೆ ಜೊತೆಗೆ ಬಳಕೆಯ ಬಗ್ಗೆ ಶಾಶ್ವತ ಪರಿಹಾರವನ್ನು ಹುಡುಕಿಕೊಳ್ಳಲು ಮುಂದಾಗಿದೆ. ಹೀಗಾಗಿ ತಜ್ಞರ ಜೊತೆಗೆ ಸಂಪರ್ಕ ಹಾಗೂ ಮಾತುಕತೆ ನಡೆಸಲು ಮುಂದಾಗಿದೆ. ಇನ್ನು ತಜ್ಞರು ಈ ಸಮಸ್ಯೆಗಳಿಗೆ ಪರಿಹಾರದಂತೆ ಅನೇಕ ಸಲಹೆ ಕೂಡ ನೀಡಿದ್ದಾರೆ. ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುವಂತೆ ಶಿಫಾರಸು ಮಾಡಿದ್ದಾರೆ. ಅದರ ಜೊತೆಗೆ ಗೈಡ್ಲೈನ್ಸ್ ಅನ್ನು ರೂಪಿಸಿಕೊಂಡರೆ ಇನ್ನೂ ಕೂಡ ಉತ್ತಮ ಅಂತ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮುಂದೆ ಏನು ಮಾಡಬೇಕು, ಪರಿಸ್ಥಿತಿ ಕುಡಿಯೋ ನೀರಿಗೂ ಏನಾದರೂ ತಾತ್ಕಾಲ ಬಂದರೆ ಏನು ಮಾಡಬೇಕು ಎಂಬುದಕ್ಕೆ ದಯವಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ. ಇದು ಮುಂದೆನೂ ಯಾವ ವರ್ಷ ಆದರೂ ಬರ್ಬೋದು. ಯಾವ ಮೂಲಗಳಿಂದ ಇಂಥ ಪರಿಸ್ಥಿತಿ ಬಂದಾಗ ಏನೇನು ಕ್ರಮ ತಗೋಬೇಕು ಸರ್ಕಾರ, ಎಲ್ಲೆಲ್ಲಿಂದ ಹೊಸ ನೀರು ಹುಡುಕಬೇಕು, ಹೇಗೆ ಆ ನೀರನ್ನ ಕೊಡಬೇಕು, ಇರೋ ನೀರು ಹೇಗೆ ನಾವು ಸೇವ್ ಮಾಡಬೇಕು, ಜನರಿಗೆ ಏನು ಮಾಡಬೇಕು, ಕುಡಿಯೋ ನೀರು ವೇಸ್ಟ್ ಮಾಡದಿರೋಂಗೆ ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಸಮಗ್ರ ಯೋಚನೆ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತರ ಒಂದು ಕೊಡೋಂಗೆ ಒಂದು ಎಕ್ಸ್ಪರ್ಟ್ ಕಮಿಟಿ ದಯವಿಟ್ಟು ಕಾನ್ಸ್ಟಿಟ್ಯೂಟ್ ಮಾಡಿ. ಒಟ್ನಲ್ಲಿ ರಾಜ್ಯದಲ್ಲಿ ಮಳೆ ಬಂದು ಸಮಸ್ಯೆ ಬಗೆಹರಿಯುವ ಹಂತದಲ್ಲಿದ್ದರೆ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಳವಡಿಸಲು ಮುಂದಾಗಿರುವುದು ಸಂತಸದ ವಿಚಾರ.